ಎರಡು ಸಂಗತಿಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಬೇಕು ಅಂತಾನೆ ನಾನು ನಿಮ್ಮೆದುರು ನಿಂತಿದ್ದೇನೆ. ಒಂದು, IIT ಬಾಬಾ. ಎರಡು, ವಿರಾಟ್ ಕೊಹ್ಲಿ. ನಮ್ಮ ನಡುವಿನ ಧರ್ಮದ್ವೇಷಿಗಳಿಗೆ ಮತ್ತು ಬೂಟಾಟಿಕೆಯ ಮಂದಿಗೆ ಇವರಿಬ್ಬರು ಚೆನ್ನಾಗಿ ಕ್ಲಾಸ್ ತಗೊಂಡಿದ್ದಾರೆ. ಅದನ್ನು ಹೇಳೋದಕ್ಕಿಂತ ಮೊದಲು ಒಂದು ವಿನಂತಿ. ನೀವು ಸನ್ಮಾರ್ಗ ನ್ಯೂಸ್ ಚಾನಲನ್ನು ಈವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ಮತ್ತು ನಿಮ್ಮವರೊಂದಿಗೂ ಹಂಚಿಕೊಳ್ಳಿ. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಿ. ಸುದ್ದಿಗಳ ಸಂತೆಯಿಂದ ಸತ್ಯ ಸುದ್ದಿಯನ್ನು ಹೆಕ್ಕಿಕೊಡೋದಕ್ಕೆ ನಮಗೆ ನಿಮ್ಮ ಈ ಬೆಂಬಲ ಬಹಳ ಅಗತ್ಯ. ವೀಕ್ಷಕರೇ, ಇದು ಎಡಿಟರ್ಸ್ ಪಿಕ್. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಚಾಂಪಿಯನ್ಸ್ ಟ್ರೋಫಿ ಕ್ರಿಕೆಟ್ ಪಂದ್ಯದಲ್ಲಿ ಪಾಕಿಸ್ತಾನ ಬ್ಯಾಟ್ ಮಾಡ್ತಾ ಇದ್ದಾಗ ಒಂದು ಘಟನೆ ನಡೆಯಿತು. ನಸೀಮ್ ಶಾ ಒಂದು ಕಡೆಯಲ್ಲಿ ಬ್ಯಾಟ್ ಮಾಡ್ತಾ ಇದ್ದರೆ ಇನ್ನೊಂದು ಕಡೆಯಲ್ಲಿ ಖುಷ್ದಿಲ್ ಶಾ ಬ್ಯಾಟ್ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ನಸೀಮ್ ಶಾ ಅವರ ಶೂನ ಲೇಸ್ ಕಳಚಿತು. ಆತ ಅದನ್ನು ಕಟ್ಟುವುದಕ್ಕೆಂದು ನಿಂತಾಗ ಕೊಹ್ಲಿ ಓಡಿ ಬಂದು ಆತನ ಶೂ ಲೇಸನ್ನು ಕಟ್ಟಿದರು. ಬಳಿಕ ತಿರುಗಿಯೂ ನೋಡದೆ ಪುನಃ ಕ್ಷೇತ್ರ ರಕ್ಷಣೆಗಾಗಿ ತನ್ನ ನಿಗದಿತ ಸ್ಥಳಕ್ಕೆ ಓಡಿ ಹೋದರು. ಕ್ಷಣ ಮಾತ್ರದಲ್ಲಿ ನಡೆದು ಮುಗಿದು ಹೋದ ಈ ಘಟನೆ ಎಲ್ಲರ ಮನಸ್ಸನ್ನು ಗೆದ್ದಿತು. ಅಂದಹಾಗೆ ಕೊಹ್ಲಿ ಆ ಶೂಲೇಸ್ ಕಟ್ಟದೇ ಇರ್ತಾ ಇದ್ದರೆ ಏನೂ ಆಗ್ತಾ ಇರಲಿಲ್ಲ. ನಸೀಮ್ ಶಾನೆ ಬಗ್ಗಿ ಆ ಶೂಲೇಸನ್ನು ಕಟ್ತಾ ಇದ್ದ. ಆದರೆ ಕೊಹ್ಲಿಯ ಆ ಕ್ಷಣದ ನಡವಳಿಕೆ ನಿಜಕ್ಕೂ ಗ್ರೇಟ್. ಅದನ್ನು ನೋಡಿ ಪಾಕಿಸ್ತಾನ ಅಂದರೆ ಉರಿದು ಬೀಳುವವರು ಕೂಡ ಕ್ಷಣ ಮೌನವಾದರು. ಧರ್ಮದ ಕಾರಣಕ್ಕಾಗಿ ಪಾಕಿಸ್ತಾನದ ಆಟಗಾರರನ್ನು ದ್ವೇಷಿಸುವವರಲ್ಲೂ ಮಾತೇ ಇರಲಿಲ್ಲ. ಯಾಕೆ ಈ ಘಟನೆ ಮುಖ್ಯ ಅಂದರೆ, ಕಳೆದ ವರ್ಷ 2023ರಲ್ಲಿ ಬೆಂಗಳೂರಿನಲ್ಲಿ ಪಾಕಿಸ್ತಾನ ಮತ್ತು ಆಸ್ಟ್ರೇಲಿಯಾದ ನಡುವೆ ವಿಶ್ವಕಪ್ ಕ್ರಿಕೆಟ್ ಪಂದ್ಯ ನಡೀತಾ ಇತ್ತು. ಆಗ ಪಾಕಿಸ್ತಾನದಿಂದ ಬಂದ ಅಭಿಮಾನಿಯೋರ್ವ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಕೂಗಿದ. ತಕ್ಷಣ ಪೊಲೀಸರು ಆತನನ್ನು ತಡೆದರು. ನಮ್ಮ ದೇಶದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಎಂದು ಕೂಗಬಾರದು ಎಂದು ಹೇಳಿದರು. ಆತ ವಿರೋಧಿಸಿದ. ಪಾಕಿಸ್ತಾನದಿಂದ ಬಂದಿರುವ ನಾನು ಪಾಕಿಸ್ತಾನದ ಕ್ರಿಕೆಟ್ ತಂಡ ಆಡುವಾಗ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಕೂಗದೆ ಮತ್ತೆ ಹೇಗೆ ಕೂಗಬೇಕು ಎಂದು ಪ್ರಶ್ನಿಸಿದ. ಆದರೆ ಪೊಲೀಸ್ ಬಗ್ಗಲಿಲ್ಲ. ಹಾಗಿದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಕೂಗಬಾರದು ಎಂದು ನೀವು ಹೇಳಿ, ನಾನು ರೆಕಾರ್ಡ್ ಮಾಡ್ಕೊಳ್ತೇನೆ ಎಂದು ಆತ ಫೋನ್ ಎತ್ತಿಕೊಂಡ. ಆಗ ಪೊಲೀಸ್ ಅಲ್ಲಿಂದ ಕಾಲು ಕಿತ್ತ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ನಿಜವಾಗಿ ಆ ಪೊಲೀಸನ ವರ್ತನೆಯಲ್ಲಿ ದ್ವೇಷ ಮಾತ್ರವೇ ಇತ್ತು. ಅಷ್ಟಕ್ಕೂ ಪಾಕಿಸ್ತಾನ ಕ್ರಿಕೆಟ್ ತಂಡ ಆಡುವಾಗ ಓರ್ವ ಪಾಕಿಸ್ತಾನದ ವ್ಯಕ್ತಿ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಕೂಗದೆ ಇನ್ನೇನಂತ ಕೂಗಬೇಕು? ಪ್ರೀತಿ ಮತ್ತು ವಿಶ್ವಾಸದ ನಡವಳಿಕೆಯಲ್ಲಿ ದ್ವೇಷಕ್ಕಿಂತ ಹೆಚ್ಚು ಶಕ್ತಿ ಇದೆ ಮತ್ತು ಎಲ್ಲರ ಮನಸ್ಸನ್ನು ಜೋಡಿಸುವ ಸಾಮರ್ಥ್ಯ ಪ್ರೀತಿಗೆ ಮಾತ್ರ ಇದೆ ಅನ್ನೋದನ್ನು ಕೊಹ್ಲಿಯ ಆ ನಡವಳಿಕೆ ಮತ್ತು ಅದಕ್ಕೆ ವ್ಯಕ್ತವಾದ ಬೆಂಬಲ ಸಾರಿ ಸಾರಿ ಹೇಳಿತು. ಇನ್ನೊಂದು, IIT ಬಾಬಾ ಎಂದೇ ಗುರುತಿಸಿಕೊಂಡಿರುವ ಅಭಯ್ ಸಿಂಗ್ ಎಂಬವರದು. ಕುಂಭಮೇಳದಿಂದ ಪ್ರಸಿದ್ಧಿಗೆ ಬಂದ ಈ IIT ಬಾಬಾ ಫೆಬ್ರವರಿ 21ರಂದು ನೀಡಿದ ಸಂದರ್ಶನದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಕ್ರಿಕೆಟ್ ಬಗ್ಗೆ ಮಾತಾಡಿದರು. ಈ ಪಂದ್ಯದಲ್ಲಿ ಪಾಕಿಸ್ತಾನ ಗೆಲ್ಲುತ್ತೆ ಎಂದು ಹೇಳಿದರು. ಎಲ್ಲ ಮಾಧ್ಯಮಗಳಲ್ಲೂ ಈ ಭವಿಷ್ಯ ಪ್ರಚಾರವನ್ನು ಪಡೆಯಿತು. ಆದರೆ ಅವರ ಭವಿಷ್ಯವಾಣಿ ಸುಳ್ಳಾಯಿತು. ಪಾಕಿಸ್ತಾನ ಸೋತು ಭಾರತ ಗೆದ್ದಿತು. इस बार मैं पहले से बोल रहा हूँ, हाँ। इस बार इंडिया नहीं जीतेगी। चाहे तुम अब उनको विराट कोहली को सबको बोल दो कि अपने जेडी का जोर लगा के यार जीत के दिखा दो, तुम अब जाओ। मैंने मना कर दिया, नहीं जीतेगी तो नहीं जीतेगी। अच्छा। अब भगवान बड़े हो गए, तुम बड़े हो, अब देखा जाएगा। ಪ್ರಶ್ನೆ ಇರೋದು ಈ ಸೋಲು ಗೆಲುವಿನ ವಿಷಯದಲ್ಲ. ಒಂದು ವೇಳೆ ಇಂಥದ್ದೇ ಮಾತನ್ನ ಓರ್ವ ಮೌಲಾನ ಆಡಿರುತ್ತಿದ್ರೆ ಅವರನ್ನು ಈ ದೇಶ ಏನೆಂದು ಪರಿಗಣಿಸ್ತಾ ಇತ್ತು? ಎಷ್ಟೆಷ್ಟು ಪ್ರಕರಣಗಳು ಅವರ ವಿರುದ್ಧ ದಾಖಲಾಗ್ತಾ ಇತ್ತು? ಅವರನ್ನು ಹೇಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡಲಾಗ್ತಾ ಇತ್ತು? ಅವರ ಹೆಸರಲ್ಲಿ ಇಡೀ ಮುಸ್ಲಿಂ ಸಮುದಾಯವನ್ನೇ ಹೇಗೆಲ್ಲ ಅಣಕಿಸಲಾಗ್ತಾ ಇತ್ತು? ಹೇಗೆಲ್ಲ ದೇಶದ್ರೋಹಿ ಎಂದು ಕರೆಯಲಾಗ್ತಾ ಇತ್ತು? ಎಷ್ಟು ಮಂದಿ ಆ ಮೌಲಾನಾಗೆ ಪಾಕಿಸ್ತಾನಕ್ಕೆ ಹೋಗಲು ಟಿಕೆಟ್ ಕೊಡುವುದಕ್ಕಾಗಿ ಕ್ಯೂ ನಿಲ್ತಾ ಇದ್ರು? ಎಷ್ಟೆಷ್ಟು ಭಾಷಣಗಳು ನಡೀತಾ ಇತ್ತು? ಎಷ್ಟೆಷ್ಟು ಬರಹಗಳು ಪ್ರಕಟವಾಗ್ತಾ ಇತ್ತು? ಆದರೆ IIT ಬಾಬಾಗೆ ಯಾರು ಪಾಕಿಸ್ತಾನಕ್ಕೆ ಟಿಕೆಟ್ ಕೊಟ್ಟೇ ಇಲ್ಲ. ಯಾರು ಕೂಡ ದೇಶದ್ರೋಹಿ ಅಂದೇ ಇಲ್ಲ. ಯಾರು ಕೂಡ ಪಾಕಿಸ್ತಾನಿ ಎಂದೂ ಹೇಳಿಲ್ಲ. ಟೆರರಿಸ್ಟು, ಉಗ್ರವಾದಿ, ಆತಂಕವಾದಿ ಎಂದೆಲ್ಲ ಹೇಳಿಯೇ ಇಲ್ಲ. ಯಾರೂ ಅವರ ಜನ್ಮವನ್ನು ಜಾಲಾಡಿಯೇ ಇಲ್ಲ. ನಿಜವಾಗಿ ಧರ್ಮದ್ವೇಷಿಗಳನ್ನು ಮತ್ತು ದೇಶಭಕ್ತಿಯ ಮುಖವಾಡದ ಮರೆಯಲ್ಲಿರುವ ಹಿಪಾಕ್ರಟ್ಗಳನ್ನು ಕೊಹ್ಲಿ ಮತ್ತು ಬಾಬಾ ಈ ದೇಶದ ಮುಂದೆ ಚೆನ್ನಾಗಿಯೇ ತೆರೆದಿಟ್ಟಿದ್ದಾರೆ. IIT ಬಾಬಾಗೆ ಮತ್ತು ಕೊಹ್ಲಿಗೆ ಧನ್ಯವಾದ. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ.
ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡ್ಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.